ಕೀರ್ತನೆಗಳು 68ನೇ ಅಧ್ಯಾಯ 5ನೆಯ ವಾಕ್ಯ. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ಈ ವಾಕ್ಯದಲ್ಲಿ ದಾವೀದನು ದೇವರು ಯಾರಾಗಿದ್ದಾರೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಹೇಳುತ್ತಾ ಇದ್ದಾನೆ, ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ ಎಂಬುದಾಗಿ. ಅಂದರೆ ಕೆಲವರ ಪರಿಸ್ಥಿತಿ, ಅವರು ಹಾದು ಹೋಗುತ್ತಿರುವಂಥ ಇಕ್ಕಟ್ಟಿನ ಮಾರ್ಗವೇ ದೇವರು ಅವರಿಗೆ ಏನಾದರೂ ಒಂದನ್ನು ಆಗುವಂತೆ, ಅವರ ಕೊರತೆಯನ್ನು ನೀಗಿಸುವಂತೆ ಕಾರ್ಯಗಳನ್ನು ಮಾಡುತ್ತವೆ. ದಿಕ್ಕಿಲ್ಲದವನಾಗಿದ್ದೇನೆ, ನನಗೆ ಯಾರೂ ಕೂಡ ಸಹಾಯಕ್ಕೆ ಇಲ್ಲ, ನನ್ನನ್ನು ಪರಾಂಬರಿಸುವವರು ಇಲ್ಲ, ಸಂತೈಸುವವರು ಇಲ್ಲ, ನನ್ನ ಕಟಾಕ್ಷಿಸುವವರು ಇಲ್ಲ ಎಂಬುದಾಗಿ ಅಂದುಕೊಳ್ಳುವಂಥವರಿಗೆ ದೇವರೇ ತಂದೆಯಾಗಿ ಅವರನ್ನು ಸಂತೈಸುವವರಾಗಿ ಅವರನ್ನು ಬಲಪಡಿಸುವವರಾಗಿದ್ದಾರೆ. ಹಾಗೆ ವಿಧವೆಯರಾಗಿರುವಂಥವರಿಗೆ, ಅಂದರೆ ತಮ್ಮನ್ನು ಪೋಷಿಸುವುದಕ್ಕೆ, ತಮಗೆ ಆಧರಣೆಯಾಗಿರುವುದಕ್ಕೆ, ತಮ್ಮ ಅವಶ್ಯಕತೆಗಳನ್ನು ಸಂಧಿಸುವುದಕ್ಕೆ ಒಂದು ಬಲವಾಗಿ ಆಧಾರವಾಗಿ ಯಾರೂ ಕೂಡ ಇಲ್ಲದೆ ಇರುವಂಥವರಿಗೆ ದೇವರೇ ಸಹಾಯಕನಾಗಿ ನಿಂತು ಕಾರ್ಯಗಳನ್ನು ಮಾಡುತ್ತಾರೆ. ಅಂದರೆ ಮನುಷ್ಯರ ಪರಿಸ್ಥಿತಿಗೆ ತಕ್ಕಂತೆ ದೇವರೇ ಆ ಜಾಗದಲ್ಲಿ ನಿಂತು ಆ ಕಾರ್ಯಗಳಲ್ಲಿ ಸಹಾಯಗಳನ್ನು ಮಾಡಿ ಅವರನ್ನು ಉದ್ಧರಿಸುವಂತೆ ಕಾರ್ಯಗಳನ್ನು ಮಾಡುತ್ತಾರೆ. ಈ ದಿವಸದಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿದೆ? ಯಾವುದೋ ಒಂದು ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ, ನಿರಾಸೆಗಳಲ್ಲಿ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂಥ ಅವಸ್ಥೆಯಲ್ಲಿ ಅನಾಥರಂತೆ, ದಿಕ್ಕಿಲ್ಲದವರಂತೆ ನೀವು ನಿಂತಿರುವುದಾದರೆ, ಇಲ್ಲ ವಿಧವೆಯರಾಗಿ ನೀವು ಇರುವುದಾದರೆ, ಯಾರೂ ಕೂಡ ಸ್ವಲ್ಪವೂ ಕೂಡ ಲಕ್ಷಿಸದೇ ಇರುವಂಥ ಒಂದು ಜೀವಿತವನ್ನು ನಡೆಸುತ್ತಾ ಇರುವುದಾದರೆ ಭಯಪಡಬೇಡಿ. ನಿಮಗಾಗಿ ಸರ್ವಶಕ್ತನಾಗಿರುವಂಥ ದೇವರು ಇದ್ದಾರೆ. ಆತನು ಕಟಾಕ್ಷಿಸಿದರೆ, ಆತನು ನಿಮ್ಮನ್ನು ದೃಷ್ಟಿಸಿ ನೋಡಿದರೆ ನಿಮ್ಮ ಜೀವಿತ ಬದಲಾಗುವಂಥದ್ದು ನಿಶ್ಚಯ. ಸಹಾಯಕರು ಇಲ್ಲ ಅಂದುಕೊಳ್ಳುವಂಥ ನಿಮ್ಮ ಜೀವಿತದಲ್ಲಿ ನೀವು ಅನೇಕರಿಗೆ ಸಹಾಯವಾಗಿ ನಿಲ್ಲುವಂತೆ, ಯಾರೂ ಕೂಡ ನಿಮ್ಮನ್ನು ಆಧರಿಸುತ್ತಾ ಇಲ್ಲ, ಸಂತೈಸುತ್ತಾ ಇಲ್ಲ ಎಂಬುದಾಗಿ ಹೇಳುವಂಥ ಅವಸ್ಥೆಯಿಂದ ನೀವು ಅನೇಕರನ್ನು ಆಧರಿಸಿ ಸಂತೈಸಿ ಅವರ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿಯನ್ನು, ಆತನ ಕೃಪೆಯನ್ನು ಪ್ರಚುರಪಡಿಸುವವರಾಗಿ ಬದಲಾಗುವಂತೆ ವಿಷಯಗಳು ಮಾರ್ಪಡಲಿದೆ. ಆದ್ದರಿಂದ ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನಮ್ಮೊಂದಿಗೆ ನಿಲ್ಲುವಂಥ, ಸಹಾಯ ಮಾಡುವಂಥ ದೇವಾದಿ ದೇವನ ಕರಗಳಲ್ಲಿ ಜೀವಿತವನ್ನು ಸಮರ್ಪಿಸಿರಿ. ನಂಬಿಕೆಯಿಂದ ಜೀವಿಸಿ, ಪ್ರಾರ್ಥನೆ ಜೀವಿತದಲ್ಲಿ ದೃಢತೆಯನ್ನು ಕಾದುಕೊಳ್ಳಿರಿ. ವಾಕ್ಯಗಳನ್ನು ಓದಿ ಧ್ಯಾನಿಸೋದರಲ್ಲಿ ಬಲಗೊಳ್ಳುತ್ತಾ ಬನ್ನಿರಿ. ನಿಮ್ಮ ಮತ್ತು ದೇವರ ಮಧ್ಯಲ್ಲಿರುವಂಥ ಅನ್ಯೂನ್ಯತೆ ಹೆಚ್ಚಲಿ. ಮಿಕ್ಕ ಎಲ್ಲ ವಿಷಯಗಳು ತಾನಾಗಿ ನಿಮಗೆ ಅನುಕೂಲವಾಗಿ ಬದಲಾಗುವುದನ್ನು, ಕರ್ತನು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುವುದನ್ನು ಕಾಣುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನೀವು ನಮಗೆ ಅಪ್ಪ ಸ್ತೋತ್ರ ರಾಜ ಸಹಾಯ ಮಾಡುವಂಥ ದೇವರು, ನಮಗೆ ಆಧಾರವಾಗಿ ನಿಲ್ಲುವಂಥ ದೇವರು, ನಮಗೆ ಬಿಡುಗಡೆಯನ್ನು, ಜಯಗಳನ್ನು ಕೊಡುವಂಥ ದೇವರು. ನಾವು ನಿಮ್ಮನ್ನು ಅಪ್ಪ ಮಹಿಮೆ ಪಡಿಸುತ್ತೇವೆ. ಈ ಸಮಯದಲ್ಲಿ ಕರ್ತನೆ, ದಿಕ್ಕಿಲ್ಲದೆ ಇರುವಂಥ ಒಂದು ಅವಸ್ಥೆಯ ಹಾಗೆ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು, ಎಲ್ಲರಿಂದ ತಳ್ಳಲ್ಪಟ್ಟು ಅನೇಕರಿದ್ದರೂ ಕೂಡ ಯಾರು ಇಲ್ಲದಿರುವಂಥ ಒಬ್ಬಂಟಿಗಳಾದಂಥ ಜೀವಿತವನ್ನು ನಡೆಸುತ್ತಾ ಇರುವಂಥವರಿಗಾಗಿ, ವಿಧವೆಗಳಿಗಾಗಿ, ತಿರಸ್ಕರಿಸಲ್ಪಟ್ಟವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. ನನ್ನನ್ನು ಕೇಳ್ತಾ ಇರುವಂಥ ಜೀವಿತಗಳು ಈ ದಿವಸ ಬದಲಾಗಲಿ. ನಿನ್ನ ಕೃಪೆ ಅಪ್ಪ ತೋರಿ ಬರಲಿ ಕರ್ತನೆ. ನೀನು ಬಲಗೈಯನ್ನು ಹಿಡಿದು ಸಹಾಯ ಮಾಡು, ಜೀವಿತಗಳನ್ನು ಉದ್ಧರಿಸು, ವಿಶೇಷ ರೀತಿಗಳಲ್ಲಿ ಆಶೀರ್ವದಿಸು, ನಿನ್ನ ಮಹಿಮೆಯನ್ನು ತೋರ್ಪಡಿಸು, ಎಲ್ಲ ಕೊರತೆಗಳನ್ನು ನೀಗಿಸಿ ಸಮೃದ್ಧಿಯ ಜೀವಿತವನ್ನು ಕಟ್ಟಲು ಇಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಅಪ್ಪ ತಂದೆಯೇ, ನಿನ್ನ ಮಕ್ಕಳು ನಿನ್ನಲ್ಲಿ ಸಂತೋಷ ಪಡಲಿ, ಅನೇಕರಿಗೆ ಸಾಕ್ಷಿಗಳಾಗಿ ಆಶೀರ್ವಾದವಾಗಿ ಬದಲಾಗಲಿ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.